ಪ್ರತಿಯೊಬ್ಬರಿಗೂ ನಮಸ್ಕಾರ. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಏನಪ್ಪ ನೈಟ್ ಅಲ್ಲಿ ವಿಡಿಯೋ ಮಾಡ್ತಿದ್ದಾನೆ, ತುಂಬಾ ದಿನಗಳಾದ ನಂತರ ಬರ್ತಾ ಇದ್ದಾನೆ ಅನ್ಕೊಳಕ್ ಹೋಗ್ಬಿಡಿ. ಒಂದು ಕಾರಣದಿಂದ ನಿಮ್ಗೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಕಮಿಟ್ಮೆಂಟ್ಸ್, ಮಿಡಲ್ ಕ್ಲಾಸ್ ಲೈಫ್ ನಿಮಗೆ ಗೊತ್ತಿರುತ್ತೆ. ಪ್ರತಿಯೊಬ್ರು ಈ ಕಷ್ಟ ಏನೋ ಅನುಭವ ಎಲ್ಲ ನೋಡಿರ್ತೀರ. ನಾರ್ಮಲ್ ಆಗಿರೋರ್ಗೆ ಏನ್ ತೊಂದರೆ ಏನಿರಲ್ಲ. ಕಮಿಟ್ಮೆಂಟ್ಸ್ ಅನ್ನೋ ಲೈಫಲ್ಲಿ ಇರೋರಿಗೆ ಪ್ರತಿಯೊಂದು ನಿಮ್ಗೆ ಗೊತ್ತೇ ಇರುತ್ತೆ. ಅವ್ರವ್ರ ಕೆಲಸ ಮಾಡ್ತಾ ಇರಬೇಕು. ಒಂದಷ್ಟು ವಿಡಿಯೋಗಳು ಮಾಡಿದ್ದೆ, ಕಾರಣಾಂತರಗಳಿಂದ ಎಡಿಟಿಂಗ್ ಮಾಡೋಕ್ಕಾಗಿರ್ಲಿಲ್ಲ, ವಿಡಿಯೋ ಹಾಕೋಕ್ಕೂ ಆಗಿರಲಿಲ್ಲ. ಏನಕ್ಕೆ ನಾನು ಈ ನೈಟಲ್ಲಿ ಬಂದಿದ್ದೀನಿ, ಕೋರಮಂಗಲ ಇವತ್ತು ಫುಲ್ ಪೀಸ್ ಆಗಿದೆ. ಯಾಕಂದರೆ ಸೋಮವಾರ ನೈಟ್ ಅಲ್ಲ, ವೀಕೆಂಡ್ಸ್ ಮಾತ್ರ. ಶನಿವಾರ ಭಾನುವಾರ ಚೆನ್ನಾಗಿ ಬುಕ್ಕಿಂಗ್ ಇರುತ್ತೆ, ಅದು ಬಿಟ್ಟರೆ ಇನ್ನೇನು ಬುಕ್ಕಿಂಗ್ ಇರಲ್ಲ. ಇನ್ನೇನು ಮನೆ ಕಡೆ ಓಡಬೇಕು. ನಿಮಗೆ ವಿಡಿಯೋ ಹಾಕ್ತೀನಿ, ಈಗ ಒಂದಷ್ಟು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಏನಕ್ಕೆ ನೀವು ಏನು ತಮ್ಲೈನಲ್ಲಿ ಏನು ನೋಡಿರ್ತೀರೋ ಅದೇ ರೀತಿ ಮಾಡಿಸಿದ್ದೀನಿ. ಈ ಥರ ವೈರಿಂಗ್ ಇಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲೆಲ್ಲ ಸ್ಪೀಕರ್ ಬಾಕ್ಸಿಗೆ ಫಿಟ್ಟಿಂಗ್ ಆಗುತ್ತೆ. ಇದೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ಬೇಕಷ್ಟೆ. ಇದಿಷ್ಟಾಗಿ ನೋಡಿ, ಹಿಂದೆಲ್ಲ ವೈರಿಂಗ್ ಎಷ್ಟು ಆಗಿದೆ. ಇಲ್ಲೊಂದು ಗ್ರೀನ್ ಲೈಟು, ಅಲ್ಲಿ ನಿಮಗೊಂದು ರೆಡ್ ಲೈಟ್ ಕಾಣಿಸ್ತಿರ್ಬೋದು. ಹಾಗೆ ಇಲ್ಲೊಂದು ಬ್ಲೂ. ಸ್ಪೀಕರ್ ವೈರ್ ಕೂಡ ಎರಡು ಉದ್ದ ಇರೋದು. ಎಲ್ಲಿದೆ? ಇಲ್ಲೇ ಇರ್ಬೇಕು ನೋಡು. ಸ್ಪೀಕರ್ ಇದು ಕಟ್ ಮಾಡಿದ್ದು ಇಲ್ವ? ಯಾವುದು ಬ್ಲ್ಯಾಕ್ ಕಲರ್ ವೈರ್ ಇತ್ತಲ್ಲ, ಕ್ಯಾಚಿಂಗ್ ಸಿಲಿವುದು ವೈರು ಹಿಂದ್ಗಡೆ ಇದೆ ನೋಡು. ವೈಟ್ ಬೇಡ, ಹಿಂದ್ಗಡೆ ಇದೆ ನೋಡು. ಅವನು ಎಕ್ಸ್ಚೇಂಜ್ ಮಾಡ್ಕೊಳ್ತಾನೆ, ಇಲ್ಲ ದುಡ್ಡು ಕೊಟ್ಬಿಡ್ತಾನೆ. ನಾನು ಗೊತ್ತಿಲ್ಲ. ಆ ಸ್ಕ್ಯಾನ್ ಮಾಡ್ಕೊಂಬಿಡ್ತಾರೆ. ಆ ಸ್ಕ್ಯಾನ್ ಅವನಿಗೇನೋ ಪ್ರೈಸ್ ಆದರೆ ಐಟಮ್ ಎಲ್ಲ ಇಲ್ಲಿ ಚಲಾಪಿಲಿ ಆಗಿ ಬಿದ್ದಿದೆ. ಸ್ಪೀಕರು ಅದು ಇದಾಗಿದೆ. ಸ್ಲೈಡ್ ಡೋರ್ ಥರ ಮಾಡ್ಕೊತಿದ್ದೀನಿ. ಇದೊಂದು ಸ್ವಲ್ಪ ಎಲ್ಲ ಈಗ ಫ್ರಂಟ್ ಎಲ್ಲ ಬಿಚ್ಚಿದ್ದೀನಿ. ಈಗ ಇಷ್ಟಾಗಿದೆ. ಹಿಂದೆದೆಲ್ಲ ಆಗೋಗಿದೆ. ಫುಲ್ ಬ್ಯಾಕು ಏನೇನು ಬೇಕು ನೋಡಿ ಇಲ್ಲೆಲ್ಲ ಹಾಕಿ ಕ್ಲೀನಾಗಿ ಇಲ್ಲಿ ನೋಡ್ಬೋದು. ಕ್ಲೀನಾಗಿ ಮೇಲುಗಡೆ ಹಾಕ್ಬಿಟ್ಟಿದ್ದೀವಿ. ಆಯಿತಾ? ಫ್ಯಾನ್ ಮೇಲ್ಗಡೆ ಫಿಟ್ಟಿಂಗ್ ಮಾಡ್ಕೊಳ್ತೀಯಾ? ಆಮೇಲೆ ಮಾಡ್ಕೊಳ್ಳೋದು. ಇದು ಫಸ್ಟ್ ಇದು ಮಾಡ್ಕೊಳ್ಳಿ. ಇದು ನೆಟ್ ಏನೋ ಪೂರ್ಣಿಸ್ಬೇಕಂದ್ರಲ್ಲ,
ಆಯ್ತಾ ಇರು ಎಲ್ಲರೂ ಏನ್ ವಿಡಿಯೋ ನೋಡಿದ್ದೀರಲ್ಲ ಎಲ್ಲ ಮೇಕ್ ಓವರ್ ನಮ್ಮಪ್ಪ ಕೂತ್ಕೊಂಡೆ ಮಾಡಿದ್ವಿ. ವೈರಿಂಗ್ ಮಾಡಿದ್ದೆ, ಬಟ್ ಏನಾಗಿತ್ತು ಅಂದ್ರೆ ನಮಗೆ ಆಪ್ಷನ್ಸ್ ಇರಲಿಲ್ಲ. ನಾನು ಆ ರೀತಿ ಮಾಡ್ಕೊಂಡಿದ್ದೆ, ಯಾಕಂದ್ರೆ ನಾರ್ಮಲ್ ಆಗಿ ಹೆಂಗ್ ತೋರಿಸ್ತಾರ ಹಂಗೆ ಇತ್ತು. ಬಟ್ ಆಪ್ಷನ್ಸು, ಬ್ಯಾಟ್ರಿ ಇಶ್ಯೂ, ಯಾರನ್ನು ಇದೆಲ್ಲ ಒಂದಷ್ಟು ಬ್ಯಾಟ್ರಿ ಡೌನ್ ಆದಾಗ ಯಾರನ್ನು ಇವೆಲ್ಲ ಬರಲ್ಲ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಟೈಮ್ ಎಲ್ಲ ಮಾಡ್ಕೋಬೇಕು. ನೈಟ್ ಆಗಿರೋ ಕಾರಣ ಆಫ್ ಮಾಡೋ ಆಪ್ಷನ್ ಇರ್ತಿರ್ಲಿಲ್ಲ. ನಾನು ಒಂದಷ್ಟು ನೋಡಿ ಯಾವುದು ಬೆಸ್ಟು, ಹೆಂಗೆ ಯಾವುದು ಲೈಟಿಂಗ್ ಹಾಕೊಂಡ್ರೆ ಬೆಟ್ರು, ಯಾವುದು ಬೆಸ್ಟ್ ಅಂದ್ಬಿಟ್ಟು ಇರೋವೆಲ್ಲ ರಿಮೂವ್ ಮಾಡಿದೆ. ಎಲ್ಲಾನು ಟೋಟಲ್ A to Z ಎಲ್ಲ ರಿಮೂವ್ ಮಾಡಿ, ವೈರಿಂಗ್ ಇದ್ದಿದ್ದು ಮತ್ತೆ ಫುಲ್ ರಿಮೂವ್ ಮಾಡಿದೆ. ಮತ್ತೆ ಅದೇ ಸ್ಲೀವ್ ಎಲ್ಲ ಬೇರೆದು ಹಾಗೆಲ್ಲ ಬಂದು ನೀರಿನ ಪೈಪ್ ಎಲ್ಲ ಹಾಕೋಗ್ಬಿಟ್ಟಿದೆ. ಈಗೆಲ್ಲ ಸ್ಲೀವ್ ಎಲ್ಲ ಇತ್ತು, ಅದೆಲ್ಲ ತಗೊಂಡು ಮಾಡ್ಕೊಂಡೆ. ನೀವು ನೋಡಿದಷ್ಟು ಕಾಂಪ್ಲಿಕೇಟೆಡ್ ಇರುತ್ತೆ. ಯಾರು ಗೊತ್ತಿಲ್ಲ ಅಂತ ಅಂದ್ರೆ ಮಾಡಕ್ಕೆ ಹೋಗ್ಬಿಡಿ, ಮಾಡಿಸ್ಕೊಳಕ್ಕೂ ನಿಮ್ಗೆ ಹೋಗ್ಲೇಬೇಡಿ, ಕೈ ಅಂತ ಹಾಕಕ್ ಹೋಗ್ಬಿಡಿ. ತುಂಬಾ ತಲೆನೋವು. ಯಾಕಂದ್ರೆ ನಮ್ಗೆ ಗೊತ್ತಿರೋದಕ್ಕೆ ನಾವೇ ಒಂದಷ್ಟು ಪರದಾಡ್ಬಿಡ್ತೀವಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಎಲ್ಲರೂ ಆಚೆ ಹೋಗ್ಬಿಟ್ಟು ಬೇಕಂದ್ರೆ ಹೇಳಿ ಪೂರ್ತಿ ಹೊಸಾದ್ ಅದಕ್ಕೆ ಆದಂತ ವೈರಿಂಗ್ ಹಾಕಿಸ್ಕೊಂಡ್ ಮಾಡ್ಕೊಳ್ಳಿ. ಆಟೋಂಗ್ ನಾಳೆ ದಿನ ಏನೂ ತೊಂದರೆ ಇರಲ್ಲ. ನಿಮ್ಮ ಅವ್ರ ಕಂಪ್ನಿ ವೈರಿಂಗ್ ಏನಿರುತ್ತೆ ಅದಕ್ಕೊಂಚೂರು ನಾವೇನೋ ಡ್ಯಾಮೇಜ್ ಮಾಡಿರಲ್ಲ. ನಮ್ದೇ ಸಿಂಗಲ್ ವೈರಿಂಗ್ ಅಲ್ಲಿ ಬಂದಿರುತ್ತಲ್ಲ, ಆ ರೀತಿ. ಈಗ ನಿಮಗೆ ಇನ್ನೊಂದು, ಈಗ ಏನೇನು ಮಾಡಿಸಿದ್ದೀನಿ ಎಲ್ಲ ಕ್ಲೀನಾಗಿ ಓವರ್ ಆಲ್ ವ್ಯೂ ಈಗ ತೋರಿಸ್ತೀನಿ ನೋಡಿ. ಪ್ರತಿಯೊಬ್ರು ಇದು ಫ್ರಂಟ್ ವ್ಯೂ, ಇದು ನನ್ನ ಗಾಡಿ ಫ್ರಂಟ್ ವ್ಯೂ ಹಿಂಗಿರುತ್ತೆ. ಈ ಫ್ರಂಟ್ ವ್ಯೂ ಅಲ್ಲಿ ಏನ್ ಮಾಡಿದೀನಿ, ಇದು CNG ಪ್ಲಸ್ ಪೆಟ್ರೋಲ್ ಸ್ವಿಚ್ಚು, ನಿಮ್ಗೆ ಗೊತ್ತಿರುತ್ತೆ ಪ್ರತಿಯೊಬ್ರು ಎಲ್ಲರಿಗೂ. ಇದು ಹಜಾರ್ಡ್ ಲೈಟು, ಮಾಮೂಲಿ ಏನಾರು ಆಟ ನಿಲ್ಲಿಸ್ಬೇಕಂದ್ರೆ ಇದು ಹಾಕೊಳ್ಳೋದು. ಇದು ಲೈಟ್ ಬಂದು ಡೈರೆಕ್ಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಮುಂದೆಗಡೆ ಒಂದು ಫೋಕಸ್ ಲೈಟು, ಯಾಕಂದ್ರೆ ತೀರಾ ಕತ್ಲಿರೋ ಜಾಗದಲ್ಲಿ ಒಂದು ಸ್ವಲ್ಪ ಫೋಕಸ್ ಬೇಕೇ ಬೇಕು. ಆದ ಕಾರಣ ಇದು ಫಸ್ಟ್ ತೋರಿಸ್ತೀನಿ. ಈ ಲೈಟ್ ಸ್ವಿಚ್ ಏನ್ ಮಾಡಿದೀನಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇದು ಆಫ್ ಮಾಡ್ಕೋತೀನಿ. ನೋಡಿ ಹೆಂಗ್ ನಾವು ಆಫ್ ಮಾಡ್ಕೋತೀವಿ. ಈಗ ನಾರ್ಮಲ್ ತುಂಬಾ ಕತ್ಲಿರೋ ಜಾಗದಲ್ಲಿ ಈ ಲೈಟ್ ನಮ್ಗೆ ಸಾಕಾಗಲ್ಲ, ಅದಕ್ಕೆ ಎಕ್ಸ್ಟ್ರಾ ಒಂದು LED ಚಿಕ್ಕದಾಗಿ ಫಿಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಇದೇ ಮಾಡ್ಕೊಂಡಿರೋದು. ಏನ್ ಯಾವಾಗ ಬೇಕು ಅವಾಗ, ತೀರಾ ಯಾವಾಗ್ಲೂ ನಾವು ಹಾಕೊಳಕ್ ಹೋಗಲ್ಲ. ಇದು ನಾರ್ಮಲ್ ಹಿಂಗಿರುತ್ತೆ ಮಾಮೂಲಿ. ಈ ಲೈಟ್ ಆನ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಇದು ಇಂಜಿನು. ಬ್ಯಾಕ್ ವ್ಯೂ ಹಿಂಗ್ ಕಾಣಿಸುತ್ತೆ. 3 ಲೈಟ್ಸ್ ಹಾಕಿದ್ದೀನಿ. ಪವರ್ ಕಂಟ್ರೋಲ್ ಇದೆ, ಅದು ಲೈಟ್ ಆಗಿ ನೋಡ್ತಾ ಇರಿ, ಡಿಮ್ ಅಂಡ್ ಆಫ್ ಆಯ್ತಾ ಇರುತ್ತೆ. ಅದು ವೇರಿಯೇಷನ್ಸ್ ಇದೆ. ನಾನು ಇದೊಂದು ಸದ್ಯಕ್ಕೆ ಇದೊಂದು ಹಾಕೊಂಡಿದ್ದೀನಿ ಇಂಜಿನ್ಗೆ. ಈಗ ಬನ್ನಿ ಮುಂದೆಗಡೆ ಶೀಟ್ ಹತ್ರ ಈ ತರ ಕಾಣಿಸುತ್ತೆ. ವಾಟರ್ ಬಾಟ್ಲಿಗೆ ಒಂದು ತುಂಬಾ ತೊಂದರೆ ಆಯ್ತೈತಿ ರೀ. ಮೊದಲು ಮೇನ್ ವಾಟರ್ ಬಾಟ್ಲು ಅದು ಚಿಕ್ಕದಾಗಿತ್ತು. ಇದು ಎಕ್ಸ್ಟ್ರಾ ಮಾಡ್ಕೊಂಡಿರೋದು ನಾವೇ ಮಾಡ್ಕೊಂಡ್ರೆ. ದೊಡ್ಡದು ಬಾಟ್ಲು, ತುಂಬಾ ದೊಡ್ಡದು ಬಾಟ್ಲು, ವಾಟರ್ ಬಾಟ್ಲು ನೋಡಿ ಎಷ್ಟು ದೊಡ್ಡದಿದೆ ವಾಟರ್ ಬಾಟ್ಲು. ಇದು ಹಿಂಗಿದೆ, ಯಾಕಂದ್ರೆ ನೀರು ಜಾಸ್ತಿ ಕುಡಿತೀನಿ. ಆದ ಕಾರಣ ಇಲ್ಲಿ ಸೈಡಲ್ಲಿ ಮೇಲ್ಗಡೆ ನಮ್ಗೆ ಏನು ವೇಸ್ಟ್ ಇದು ಸಿಕ್ಕಿತ್ತು, ಶೀಟು ರೆಕ್ಸಿನು, ಅದು ಈ ಕಮ್ಮಿಗೆ ಸುಟ್ಬಿಟ್ಟಿದ್ದೀನಿ ಪೇಂಟ್ ಹೊಡೆದ್ಬಿಟ್ಟು. ಶೇಕಿಂಗ್ ಆದ್ರೂ ಸೌಂಡ್ ಬರಲ್ಲ ಅಂದ್ಬಿಟ್ಟು. ಈಗ ಬನ್ನಿ ಮ್ಯಾಟ್ರಿಗೆ ಹೋಗೋದ. ನೋಡಿ ಇದು ಸ್ವಿಚ್ಚು, ಮೇನ್ ಸ್ವಿಚ್ ಇಲ್ಲಿ ಕಂಟ್ರೋಲ್ ಇರುತ್ತೆ. ಇನ್ನೊಂದು ಕಂಟ್ರೋಲ್ ಹಾಕೊಂಡಿದ್ದೀನಿ. ಇಲ್ಲಿ ಕಂಟ್ರೋಲ್ ಮಡಗಿದ್ದೀನಿ. ಟೋಟಲ್ ಓವರ್ ಆಲ್ 4 ಸ್ವಿಚ್ಚು ಇದೆಲ್ಲ ಕಂಟ್ರೋಲ್ ಇಲ್ಲಿ ಮಡಗಿದ್ದೀನಿ. ದೇವ್ರ ಮನೆ ಎಲ್ಲ ಈಗ ಹಿಂಗಿರೋದು ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಇದು ಸ್ಲೈಡಿಂಗ್ ಮಾಡಿದ್ದೀನಿ. ಇದಕ್ಕೆ ಮೊದಲು ನಮ್ಗೆ ಬೇಕಾಗಿರೋದು ಬೆಳಕು ಹಾಕೋಬಿಡ್ತೀನಿ ನೋಡಿ. 4 ಸ್ವಿಚ್ ಕಂಟ್ರೋಲ್ಸ್ ಇಲ್ಲಿರುತ್ತೆ. 4 ಕಂಟ್ರೋಲು ಈಗ ಹಿಂಗೆ ಕಾಣಿಸೋದು ನಿಮಗೆ. ನಾನು ಮುಂಚೆ ಇದು ನೋಡ್ಬೋದಾಗಿತ್ತು, ಇದು ಗ್ರೀನ್ ಇತ್ತು, ಇದು ಎಲ್ಲ ಪೇಂಟ್ ಮಾಡ್ಕೊಂಡಿದ್ದೀನಿ. ಸ್ಪೀಕರು ಕೆಳಗಡೆ ಫಿಟ್ಟಿಂಗ್ ಆಗಿದೆ. ಲಾಗ್ ಇದರಿಂದ ಮಾಡ್ತೀನಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇಲ್ಲೇ ನಿಮ್ಗೆ ಕ್ಲೀನಾಗಿ ತೋರಿಸ್ತೀನಿ.
ಸ್ಪೀಕರ್ ಇಲ್ಲಿ ಏನಿದೆಯೋ ಮೆಶ್ ಮಾತ್ರ ಇಲ್ಲಿದೆ, ಸ್ಪೀಕರ್ ಒಳಗಡೆ ಫಿಟ್ ಮಾಡಿದ್ವಿ. ಕತ್ಕೊಂಡೋಗೋರ್ಗೆ ಸ್ವಲ್ಪ ಕಷ್ಟ ಆಗ್ಲಿ ಅಂದ್ಬಿಟ್ಟು ಇದೆಲ್ಲ ಇಲ್ಲಿಗೆ ಬಿಟ್ಬಿಡ್ತಾರೆ. ಇಲ್ಲ ಹೆಂಗ್ ಫಿಟ್ ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ, ಆ ರೀತಿ ಕ್ಲೀನಾಗಿ ನೆಟ್ ವೋಲ್ಟ್ ಹಾಕಿ ಎಲ್ಲ ಪ್ರತಿಯೊಂದು ಹಿಂಗ್ ನೋಡಿ. ಫಸ್ಟ್ ಸ್ವಿಚ್ ಇದು ಹಾಕ್ತೀನಿ. ಈ ಸ್ವಿಚ್ ಹಾಕಿದ್ರೆ ಹಿಂದೆಗಡೆ ಏನ್ ಚೇಂಜಸ್ ಬರುತ್ತೆ ಅಂತ ಮುಂದೆ ಆಫ್ ಮಾಡ್ಕೋತೀನಿ. ಇದು ಫಸ್ಟ್ ಸ್ವಿಚ್, ಬೇಕಾದ್ರೆ ಮಾತ್ರ ಹಾಕೋತೀನಿ, ಇಲ್ಲಾಂದ್ರೆ ಆಫ್. ಪ್ಯಾಸೆಂಜರ್ ಒಳಗೆ ನೋಡಿ, ಪ್ಯಾಸೆಂಜರ್ಗೂ ಫುಲ್ ಈಸಿಯಾಗಿ ಹತ್ಬೇಕಾದ್ರೆ ಗೊತ್ತಾಗುತ್ತೆ ನೈಟಲ್ಲಿ ಅಷ್ಟೇ. ಇನ್ನು ನೋಡಿ ಇಲ್ಲಿ ಬಂದು ನೋಡೋದ, ಫಸ್ಟ್ ಸ್ವಿಚ್ ಇದು ಹಾಕಿದಾಗ ಕಲರ್ ಲೈಟು, ಸೆಕೆಂಡ್ ಸ್ವಿಚ್ ಹಾಕಿದ್ರೆ ವೈಟ್ ಲೈಟ್ ಬರುತ್ತೆ. ಮೂರನೇ ಸ್ವಿಚ್ ನಾನು ಆನ್ ಮಾಡಿದ್ರೆ ಸ್ಪೀಕರ್ ಆನ್ ಆಗಬೇಕು, ಆನ್ ಆಗಲ್ಲ. ಯಾಕಂದ್ರೆ ಸ್ಪೀಕರ್ ಇಲ್ಲೊಂದು ಸ್ವಿಚ್ ಇದೆ, ಆನ್ ಮಾಡಿದ್ರೆ ಈ ತರ ಆನ್ ಆಗುತ್ತೆ. ಸೌಂಡ್ ಎಲ್ಲ ಹಾಕಕ್ಕಾಗಲ್ಲ, ಕಾಪಿ ರೈಟ್ ಇಶ್ಯೂ ಬರುತ್ತೆ. ಫುಲ್ಲು ಒಳ್ಳೆ ಸ್ಪೀಕರ್ ಹಾಕೊಂಡಿದ್ದೀನಿ. ನಾರ್ಮಲ್ಲು ಒಂದು 600 ರೂಪಾಯಿ ಸಿಗುತ್ತೆ. ಇವೆರಡು ಸ್ಪೀಕರ್ ಒಂದು 600-800 ರೂಪಾಯಿ. ವೈರಿಂಗು ಈ ವುಡ್ಡು ಏನಾದ್ರು ನೀವು ಅಲ್ಲೇ ಕೇಳಿದ್ರೆ ಒಂದು 400 ರೂಪಾಯಿ. ವೈರಿಂಗು ಈ ವುಡ್ ಏನಾದ್ರು ತಗೊಂಡು ಎಲ್ಲ ಮಾಡ್ಕೋತೀವಿ ಅಂದರೆ ಆಗುತ್ತೆ ಖರ್ಚು. ಒಂದು 2000 ರೂಪಾಯಿ ಒಳಗಡೆ ಇದು ರೆಡಿ ಮಾಡ್ಕೋಬೋದು. ಇದು ಸ್ಲೈಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಲಾಕ್ ಮಾಡಿಬಿಟ್ರೆ ಇನ್ನಿದು ಸ್ಲೈಡ್ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಎಳೆಯೋಕ್ಕೂ ಆಗಲ್ಲ. ಇದು ಗ್ಲಾಸಿಂಗ್ ಒಂದು ಮಾಡಿರಲಿಲ್ಲ, ಮತ್ತೆ ಮಾಡಿಕೊಂಡೆ. ಏನಕ್ಕಂದರೆ ರಿಮೋಟ್ ಇದೆ, ಒಂದು ಚಿಕ್ಕ ರಿಮೋಟ್ ಕೊಟ್ಟಿದ್ದಾರೆ. ನಮಗೆ ಬೇಕಾದಾಗ ನಾವು ಏನು ಅಷ್ಟು ಕೇಳಲ್ಲ ಸಾಂಗ್ಸ್ ಇವೆಲ್ಲ, ಬಟ್ ಸುಮ್ಮನೆ ಇರಲಿ ಅಂದ್ಬಿಟ್ಟು ಈ ರಿಮೋಟ್ ಎತ್ಕೊಂಡು ಆಪ್ರೇಟ್ ಮಾಡ್ಕೋಬೋದು. ಬೇರೆದು ಹಾಕೋಬೋದು ಚೆನ್ನಾಗಿರೋದು. ಸದ್ಯಕ್ಕೆ ನನಗೆ ಬೇಡ, ಯಾಕಂದರೆ ನಾವು ಕೇಳೋದೇ ಇಲ್ಲ. ಸುಮ್ಮನೆ ಏನಕ್ಕೆ ಡೆಡ್ ಇನ್ವೆಸ್ಟ್ಮೆಂಟು, ಇವಕ್ಕೆಲ್ಲ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹಾಕಕ್ಕೆ ಹೋಗಿಲ್ಲ. ಈಗ ನಿಮ್ಗೆ ಹಾಕ್ತೀನಿ, ಬೇಕಂದ್ರೆ ಇದು ಕೇಳಿ. ವಾಲ್ಯೂಮ್ FM ಇದೆ, ಬೇರೆ ಸಾಂಗ್ಸ್ ಇದೆ, ಹಾಕೋಬಹುದು. ಈ ರಿಮೋಟ್ ಮಾಡಕ್ಕೆ ಇಲ್ಲೆಲ್ಲ ಒಂದು ಸ್ಟ್ಯಾಂಡ್ಗಳು, ಈ ಸ್ವಿಚ್ ಒಳಗಡೆ ಇಲ್ಲಿ ಫೆವಿಕ್ವಿಕ್ ಹಾಕೊಂಡ್ಬಿಟ್ಟಿದ್ದೀನಿ. ಇದು ಆನ್ ಮಾಡಿದ್ರೆ ಇಲ್ಲಿಗೆ ನನಗೆ ನಿಮ್ ಮಾತಾಡ್ಬೇಕಾದ್ರೆ ಈ ಲೈಟಿಂಗ್ ಗೊತ್ತಾಗುತ್ತೆ. ಇದು ಪಕ್ಕ ಬನ್ನಿ, ಇಲ್ಲಿ ನೋಡಿ ದೇವ್ರ ಗುಡಿನೇ ಮಾಡ್ಬಿಟ್ಬಿಟ್ಟಿದ್ದೀನಿ. ನೈಟಲ್ಲಿ ಸಕ್ಕದಾಗಿರುತ್ತೆ. ಈಗ ನೋಡಿ ಸ್ವಿಚ್ ಎಲ್ಲ ಆಫ್ ಮಾಡಿ ತೋರಿಸ್ತೀನಿ. ನೋಡಿ ಸ್ವಿಚ್ ಆನ್ ಮಾಡಿದ್ರೆ ಪ್ಯಾಸೆಂಜರ್ ಕೂತ್ಕೊಂಡ್ರೆ ಅವ್ರಿಗೆ ಹಿಂಗೆ ಕಾಣಿಸ್ಬೋದು. ನನಗೆ ಬೇರೆ ಕಲರ್ಸ್ಗಳಿತ್ತು, ಯೂಶುವಲ್ ಆಗಿ ನಾನು ಇದೇ ಕಲರ್ ಬೇಕು ಏನಕ್ಕೆ ಅಂತಂದ್ರೆ ಇದ್ರದ್ದೇ ಆದಂತ LED ಸಿಗುತ್ತೆ. LED ತಗೊಂಡು ಡಯೋಡ್ಸ್ಗಳು ಸಿಗುತ್ತೆ, ಡಯೋಡ್ಸ್ ತಗೊಂಡು ಕ್ರೀಮ್ ಕಲರೇ ನನ್ಗೆ ಬೇಕು ಈ ಮನೇಲಿ. ಯಾಕಂದ್ರೆ ವೈಟ್ ತುಂಬಾ ಚೆನ್ನಾಗಿರಲ್ಲ, ಆ ಒಂದು ಕಾರಣಕ್ಕೆ. ನೋಡಿ ಹೆಂಗಿದೆ ಕಮೆಂಟ್ ಮಾಡಿ, ಚೆನ್ನಾಗಿದೆ ಅನ್ನಿ. ನಾವೇ ಖುದ್ದಾಗಿ ಮಾಡ್ಕೊಂಡಿರೋದ್ರಿಂದ ಕನೆಕ್ಷನ್ ಕೋರ್ಸ್ಬಿಟ್ಟಿದ್ದೀನಿ ಒಳಗಡೆನೆ ಕ್ಲೀನಾಗಿ. ಈಗೆಲ್ಲ ಸ್ವಿಚ್ ಹಾಕ್ತೀನಿ, ನೋಡ್ಬೋದು, ನೋಡ್ಕೊಳ್ಳಿ ಆಟೋ ಹೆಂಗಿರುತ್ತೆ ಇಷ್ಟೇ. ಓವರ್ ಆಲ್ ವ್ಯೂ ಹಿಂಗಿರುತ್ತೆ. ನಿಮಗೆ ಇನ್ನೊಂದು ತೋರಿಸೋದು ಮರ್ದೋಗ್ಬಿಟ್ಟಿದೆ, ಬನ್ನಿ ಏನೊಂದು ತೋರಿಸ್ತೀನಿ. ಹಿಂಗಿರುತ್ತೆ, ನಿಮ್ಗೆ ಹೇಳಿದ್ದೆ ಇದು ಬಂದು ಈ ಲೈಟಿಂಗ್ ಸ್ವಿಚ್ ಕಂಟ್ರೋಲ್ ಇಲ್ಲಿರುತ್ತೆ. ಇದು ಅಲ್ಲಾಡಲ್ಲ, ಇದು ಬೆಡ್ ಲೈಟ್ ಸ್ವಿಚ್ಗಳು ಬರುತ್ತೆ, ಅದು ಹಾಕ್ಬಿಟ್ಟಿದೆ. ಲಾಂಗ್ ಲಾಸ್ಟಿಂಗ್ ಬರಬೇಕಲ್ಲ, ನಾರ್ಮಲ್ ಸ್ವಿಚ್ ಅಲ್ಲ. ಇದು ಮಡಗಕ್ಕೂ ಒಂದು ಮಾಡ್ಬಿಟ್ಟಿದ್ದೀನಿ, ನೀವು ನೋಡ್ಬೋದು. ಈ ತರ ಒಂದು ಬಾಕ್ಸ್ ಮಾಡಿಸ್ಬಿಟ್ಟು ಬರೀ ಆ ರಿಮೋಟ್ ಮಾತ್ರ ಆ ಜಾಗದಲ್ಲಿ ಅಲ್ಲಾಡಲ್ಲ, ಮೇಲಕ್ಕೂ ಬರಲ್ಲ. ಆ ಶೇಕಿಂಗ್ ಎಲ್ಲ ಇದು ಅದು ಸೇಫ್ ಆಗ ಅದೊಂದು ಜಾಗದ ಇಲ್ಲಿ ಇಡ್ಬೋದು. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಸುಮ್ಮನೆ ಏನಾದ್ರು ತೊಂದರೆ ಆಗುತ್ತೆ. ಎಲ್ಲರಿಗೂ ವಿಡಿಯೋ ನೋಡಿದ್ರಲ್ಲ ಹೆಂಗಿತ್ತು. ಇನ್ನ ಬ್ಲಾಗ್ ಚಾನೆಲ್ ಕಂಟಿನ್ಯೂ ಆಗುತ್ತೆ. ಆಟೋ ಬಗ್ಗೆ ಏನೇನು ತೋರಿಸ್ಬೇಕು ಎಲ್ಲ ನನ್ನ ಕಡೆಯಿಂದ ಏನು ಡೀಟೇಲ್ಸ್ ಹೇಳಬೇಕು ನಿಮಗೋಸ್ಕರ ನಾನು ಪ್ರತಿಯೊಂದು ಹೇಳಿದ್ದೀನಿ. ಯೆಲ್ಲೋ ಬ್ಲೂ ಇಷ್ಟ ಹಾಕಿರೋದು, ಇಲ್ಲಿ ರೆಡ್ಡು, ಪಿಂಕು, ಯೆಲ್ಲೋ, ಬ್ಲೂ ಲಾಸ್ಟಲ್ಲಿ ಹಾಕಿರೋದು. ನಿಮಗೆ ಪಿಂಕೇ ಡಾಮಿನೇಟ್ ಜಾಸ್ತಿ ಮಾಡುತ್ತೆ. ಎಲ್ಲ ಕಲರ್ ಮಿಕ್ಸ್ ಆದಾಗ ಪಿಂಕ್ ಆಗಿ ಡಾಮಿನೇಟ್ ಆಗ್ತಾ ಇದೆ. ನಾರ್ಮಲ್ ಆಗಿ ಒಂದೊಂದಾಗಿದ್ರೆ ನಾನು ತಗೊಬಿಟ್ಟೆ, ಎಲ್ಲ ಕಲರ್ ಒಂದೊಂದೊಂದೊಂದು ಚೆನ್ನಾಗಿತ್ತು, ಎಲ್ಲ ಒಂದೊಂದೊಂದೊಂದು ತಗೊಬಿಟ್ಟೆ. ನಾರ್ಮಲ್ ಆಗಿ ಹೋಗ್ತೀರಾ 20 ರೂಪಾಯಿ ಅಷ್ಟೇ LED ಅದು. ಜಾಸ್ತಿ ಪ್ರೈಸ್ ಕೊಟ್ಕೊಳಕ್ ಹೋಗ್ಬಿಡಿ. ನೀವು ಯೋಚನೆ ಮಾಡಿ, ನಾವು ಫುಲ್ ಕವರಿಂಗ್ ಆಗಿ ಬಂದಿದೆ. ಮುಂಚೆಗಿಂತ ಇದು ಸ್ವಲ್ಪ ಕವರಿಂಗ್ ಇದೆ, ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿದೆ.
ಎಲ್ಲಿ ಹೋಗಿ ತಗೊಳ್ಳಿ ಅಂದ್ರೆ ಕಲಾಸಿಪಳ್ಳಿ ಇದ್ರಲ್ಲಿ ಇದು ಸಿಗಲ್ಲ. ನೀವು ಎಲ್ಲಿ ಹೋಗಿ ಇದೊಂದು ಪರ್ಚೇಸ್ ಮಾಡಿ ಅಂದ್ರೆ ಜೆ.ಸಿ. ರೋಡ್ಗೆ ಹೋಗ್ಬಿಡಿ. ಫಸ್ಟ್ ಡೈರೆಕ್ಟ್ ಹೋಗಿ ಜೆ.ಸಿ. ರೋಡ್ಗೆ ಹೋಗ್ಬಿಟ್ಟು ನಿಮ್ಮ ಎಲ್ಲಾನು ತಗೊಳ್ಳಿ. ಜಾಸ್ತಿ ನೀವೇನಾದ್ರು ಲೈಟ್ಸು ಇವೆಲ್ಲ ತಗೋತೀರಾ ಅಂದ್ರೆ, ಗ್ರೀನ್ ಲೈಟು ಇವೆಲ್ಲ ತಗೋತೀರಾ ಅಂದ್ರೆ ಚೆನ್ನಾಗಿದೆ. ನಿಮ್ಗೆಲ್ಲ ಅದು ಕ್ಲಿಕ್ಕರಿಂಗ್ ಆಪ್ಷನ್ ಬರುತ್ತೆ, ಅದು ತಗೊಳ್ಳಿ. ಇವೆಲ್ಲ ನೀವು ಸೇರಿ ತಗೋತೀನ ಅಂದ್ರೆ ಟೋಟಲು ಒಂದು 20 ರೂಪಾಯಿ, ಕ್ಲಿಕ್ಕರ್ ಬಂದು 60 ರೂಪಾಯಿ ಕಮ್ಮಿ ಮಾಡ್ಕೋತಾರೆ, ಮಾಡೇ ಮಾಡ್ತಾರೆ. ನೋಡಿ ಫಸ್ಟ್ ಜೆ.ಸಿ. ರೋಡ್ಗೆ ಹೋಗಿ ಏನೇನು ಬೇಕೋ ಇನ್ಪುಟ್ಸ್, ಏನೇನು ಬೇಕು ಔಟ್ಪುಟ್ಟು, ನಿಮ್ಗೆ ಲೈಟಿಂಗ್ಗೆ ಏನೇನು ಬೇಕು ತಗೊಬಿಡಿ. ತಗೊಂಡೋಗಿ ಅಲ್ಲಿ ಇದು ಮಾಡ್ಕೊಳ್ಳಿ. ಹಂಗೂ ಇಲ್ವಾ ಅಲ್ಲೂ ಮಾಡ್ಕೊಳ್ಳೋ, ಅಲ್ಲೂ ಸಿಗುತ್ತೆ. ಬಟ್ ಸ್ಪೀಕರ್ಸ್ ಎಲ್ಲ ಯೋಚನೆ ಮಾಡಿ ನೋಡಿ ತಗೊಳ್ಳಿ. ತುಂಬಾ ದುಡ್ಡು ಹಾಕೊಳಕ್ ಹೋಗ್ಬಿಡಿ, ಜಾಸ್ತಿ ಸೌಂಡ್ ಕೇಳಕ್ ಆಗಲ್ಲ ರೀ. ನಾನು ಲೈಟಾಗಿ ಒಂದೇ ವಾಲ್ಯೂಮ್ ಇಟ್ಕೊಳ್ಳೋದು. ಇವ್ರು ಏನೇನು ಬರ್ದಿರ್ತಾನೋ ಹಂಗೆ. ಇಲ್ಲಿ ನಾವೇನೋ ಒಂದು ಯೋಚನೆ ಮಾಡ್ತೀವಿ, ಅವ್ನ ಆಟನೇ ಬೇರೆ ನಡೀತಾ ಇರುತ್ತೆ. ವಿಡಿಯೋ ಮಾಡಬೇಕು ಅದು ಒಂದಷ್ಟು ವಿಡಿಯೋಗಳು ಮಾಡಿದ್ದು, ಒಂದಷ್ಟು ಆ ದಿನ ಎಲ್ಲ ಎಡಿಟಿಂಗ್ ಟೈಮ್ ಸಿಗಲ್ಲ, ಟಯರ್ಡ್ ಆಗಿರ್ತೀನಿ, ನಿದ್ದೆ ಇರಲ್ಲ. ಮೇನ್ ಏನಂದ್ರೆ ನಿದ್ದೆ ಮಾಡಬೇಕು. ಇನ್ನೇ ಆಟೋ ಡ್ಯೂಟಿಲಂತೂ ಬರ್ತೀನಿ, ಆ ಡ್ಯೂಟಿನೇ ಬೆಳಗ್ಗೆ 6 ಗಂಟೆ ಶಿಸ್ತಾಗಿ ಬರ್ತೀನಿ, 8-9 ಗಂಟೆಗೆಲ್ಲ ಮನೆಗೆ ಡ್ಯೂಟಿ ಹೊಡೆದ್ಬಿಡ್ತೀನಿ. ಅಷ್ಟರಲ್ಲೇ ಒಂದು ಕಂಟೆಂಟ್ ಮಾಡ್ಕೋತೀನಿ, ಅಷ್ಟರಲ್ಲೇ ಪೋಸ್ಟ್ ಮಾಡ್ತೀನಿ. ಒಂದಷ್ಟು ನಿಮಗೋಸ್ಕರ ಕಾನ್ಸೆಪ್ಟ್ ಥಿಂಕ್ ಮಾಡಿ ಇಟ್ಟಿದ್ದೀನಿ. ನೋಡೋದ ಎಂಜಾಯ್ ಮಾಡ್ತೀರಾ ಇಲ್ವಾ ಮುಂದಿನ ದಿನಗಳು ಗೊತ್ತಾಗುತ್ತೆ. ಬನ್ನಿ, ಇಲ್ಲಿ ಇಷ್ಟೊತ್ತರ ವಿಡಿಯೋ ನೋಡಿದ್ದೀರಾ. ಥ್ಯಾಂಕ್ ಯು, ಟಾಟಾ, ಸಿ ಯು.